ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ನವಮಿ ತಿಥಿ ಶ್ರವಣ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಗುರು ಪ್ರಾರ್ಥನೆ, ಗುರು ಧ್ಯಾನ, ಗುರುಸ್ಮರಣೆ ಇವುಗಳಿಂದ ನಮ್ಮ ಮನಸ್ಸು ಪುನೀತವಾಗುತ್ತೆ, ಪವಿತ್ರವಾಗುತ್ತೆ. ಗುರುಸ್ಮರಣೆ ಮಾಡಿದ್ರೆ ಸಾಕಾಗುತ್ತೆ. ಗುರುಚರಿತ್ರೆಯ ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ವಿಶೇಷ ಶಕ್ತಿ ಅಡಕವಾಗಿದೆ. ಒಂದೊಂದು ಅಧ್ಯಾಯವನ್ನು ನೀವು ಅನುಸಂಧಾನ ಮಾಡಿದಾಗಲೂ ಒಂದೊಂದು ಕಷ್ಟದಿಂದ ಪಾರಾಗಿಬಿಡ್ತೀರ. ಅಷ್ಟು ಮಹಿಮಾ ಶಕ್ತಿ ಆ ಗುರುವಿನಲ್ಲಿ ಅಡಕವಾಗಿದೆ. ಹಾಗಾಗಿಯೇ ಗುರುಚರಿತ್ರೆ ಅಂತ ಯಾಕೆ ಎಷ್ಟೋ ಮಂದಿ ಹೇಳ್ತಾರಲ್ಲ, ಗುರುಚರಿತ್ರೆಯನ್ನು ಓದಿಬಿಡಿ ಕಷ್ಟದಿಂದ ಹೊರಗೆ ಬಂದುಬಿಡ್ತೀರ ಅಂತ. ಯಾಕೆಂದರೆ ಹಾಗಿದೆ, ಆ ಅಖಂಡ ಫಲ ಅದರೊಳಗೆ ಅಡಕವಾಗಿಬಿಟ್ಟಿದೆ. ಹೀಗಾಗಿ ಗುರುಚರಿತ್ರೆಯನ್ನು ಅನುಸಂಧಾನ ಮಾಡಿದ್ರೆ, ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ, ಶ್ರದ್ಧಾ ಭಕ್ತಿಗಳಿಂದ ಗುರು ವಂದನೆಯನ್ನು ಮಾಡಿದ್ರೆ ಸಕಲಕ್ಕೂ ದಾರಿ ಸಿಗುತ್ತೆ. ಹಾಗಾಗಿಯೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಸಾಕ್ಷಾತ್ ಪರಬ್ರಹ್ಮ ಎಲ್ಲ ಶಿವಶಕ್ತಿಯರನ್ನು, ಶಿವ ಹರಿ ಇವರನ್ನು ಬ್ರಹ್ಮ ಇವರನ್ನು ಮೀರಿಸಿದ ಶಕ್ತಿ ಯಾವುದಪ್ಪ ಅಂದರೆ ಗುರುವಾಗಿದೆ ಅಂತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ. ಅಖಂಡ ಮಂಡಲಾಕಾರಂ ಅಂತಂದರೆ ಎಲ್ಲ ಕಡೆ ವ್ಯಾಪಕವಾಗಿಬಿಟ್ಟಿದೆ. ಅದನ್ನು ಗಣನೆಗೆ ತೆಗೆದುಕೊಳ್ಳೋದು ಕಷ್ಟ. ಆ ರೀತಿ ಅದರ ಶಕ್ತಿ ಪ್ರಕಟವಾಗಿಬಿಟ್ಟಿದೆ, ಎಲ್ಲ ಕಡೆ ಅಡಕವಾಗಿದೆ. ಅದನ್ನು ಏನಂತ ಹೇಳೋದು? ಆ ವಿಶೇಷ ಶಕ್ತಿಗೆ ನಮಸ್ಕಾರ ಅನ್ನಬೇಕಷ್ಟೆ. ಆ ದೃಷ್ಟಿಯಲ್ಲಿ ಈ ದಿವಸ ಗುರು ಪ್ರಾರ್ಥನೆ, ನಿಮ್ಮ ಮನಸ್ಸಿನಲ್ಲಿ ಯಾವ ಗುರುವಿನ ಬಗ್ಗೆ ಇಂಥ ಒಂದು ವಿಶೇಷ ಭಕ್ತಿ ಭಾವನೆ ಮೂಡುತ್ತೋ ಯಾರಾದರೂ ಆಗಬಹುದು. ಆ ಗುರುಗಳ ಸ್ಮರಣೆಯನ್ನು ತಪ್ಪದೆ ಮಾಡಿ ನೀವು ಆ ಸಂಕಟದಿಂದ ಹೊರಗೆ ಬರ್ತೀರ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.